ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಓಡಿಸ್ಬೇಡಿ, ಕಾಡಂದಿ ಇಟ್ಟಾಡ್ಸೋ ಕಡಿತವೆ, ಸುಮ್ಮನೆ ದುಡ್ಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಮಿನಿ ಪಂಬ ಸರ್, ಹಿಂಗೆ ಫ್ಲಡ್ ಆಗ್ತೈತೆ, ಪ್ರವಾಹ. ಸೊ ಇವಾಗ ನೀಲಿಕಲ್ಲಿಗೆ ಬಂದಿದ್ವಿ. ನೀಲಿಕಲ್ಲಿಂದ ಶಬರಿಮಲೆ ಹೋಗ್ಬೇಕು, ಪಂಬ ಹೋಗ್ಬೇಕು ಅಂದರೆ ನಮ್ಮ ಬಸ್ ಬಿಡಲ್ಲ. ಸೊ ಅದಕ್ಕೆ ಈ ಕ್ಯಾಬ್ಗಳಿದ್ದಾವೆ. ಪರ್ ಹೆಡ್ 100 ರೂಪಾಯಿ ಕ್ಯಾಬಿಗೆ ಹೈರ್ ಮಾಡ್ಕೊಂಡಿದ್ದೀವಿ. ಸೊ ಕ್ಯಾಬಲ್ಲಿ ಹೋಗಿ ಬರೋವಂಥದ್ದು. ಇವಾಗ ಇರ್ಮುಡಿ ಎಲ್ಲ ಮೇಲಿಂದ ಇಳಿಸ್ಕೊಡ್ತಾರೆ ಕೆಳಕ್ಕೆ. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಹಿಂಗೆಲ್ಲ ಭಯಾನಕ ಮಳೆ ಹೋಯ್ತೈತೆ. 5 ನಿಮಿಷ ನಿಂತ್ಕೊಳ್ತಾ ಮಳೆ ನೋಡಿ, ಗೊತ್ತಾಗ್ತು ಮುಂದಕ್ಕೆ. ಈ ಮಳೆ ನಿಂತ್ಕೊಂಡ್ಬಿಟ್ರೆ ಸೊ ವೆಹಿಕಲ್ಸ್ ಬರೋದು ಲೇಟ್ ಆಯಿತು. ಅದಕ್ಕೆ ಬಸ್ ಹೋಗೋಣ ಅಂತ ಹೊರಟ್ವಿ. ಒಂದು ಬಸವ ಇದೆ ನೋಡಿ, ಏನು ಸಕ್ಕತ್ತಾಗಿದೆ ಅಂತ. ಗೂಳಿ ಗೂಳಿ ಬಾ 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 ಭಯಾನಕ ಆಗ್ತೈತಿ. 1 hour later. ಇವಾಗ ಪಂಬಾಗೆ ಬಂದಿದ್ವಿ. ಪಂಬಲ್ಲಿ ಅಷ್ಟೊಂದು ಜನ ಕಾಣ್ತಾ ಇಲ್ಲ. ಓಕೆ ಒಂದು ರೇಂಜ್ಗೆ. ನದಿ ಮಾರ ತುಂಬ ಹರಿತಾ ಇದೆ. ಎಲ್ಲರೂ ಸ್ನಾನ ಮಾಡ್ಕೊಂತವ್ರು ಇಲ್ಲಿ, ಎಲ್ಲ ನಮ್ಮ ಸ್ವಾಮಿಗಳು. ನದಿ ಮಾರ ತುಂಬ ಹರಿತೈತೆ ಈ ಲೆವೆಲ್ಗೆ. ಪಂಬಾದಲ್ಲಿ ಫುಲ್ಲು ಮಳೆಯಲ್ಲಿ ಈಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಇಲ್ಲಿ ಗಣಪತಿ ದೇವಸ್ಥಾನ ಒಂದು ಕಾಯಿ ಹೊಡಿಯೋಣ ಫಸ್ಟು. ಹೊಡಿತಾ ಬಟ್ ಏನಂತ ಹೇಳಿದ್ರೆ ಅಕಸ್ಮಾತ್ ಮಿಸ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಮಿಸ್ ಆಗಿದ್ದೆ. ಸ್ವಾಮಿಗಳು ಹೋಗಿ ಅಲ್ಲಿ ಆಮೇಲೆ ಹುಡುಕ್ತಾ ಇದ್ದಿತ್ತು. ಬರೀ ಸತಿ ಮಿಸ್ ಆಗಲ್ಲ. ನೀವು ಎಕ್ಸ್ಪೀರಿಯನ್ಸ್ ಇದ್ದೀರಾ? ಈಗ ಮಿಸ್ ಆಗಲ್ಲ. ಒಮ್ಮನಿ ಮತ್ತೆ ಶೆಲ್ಟರ್ ನಂಬರ್ 1, ಶೆಡ್ ನಂಬರ್ 1 ಇದ್ದೀವಿ. ತಮಿಳ್ ಸ್ವಾಮಿ ಅವರ ಅವ್ರು ಹೋದ್ರು, ಮುಂದೆ ಹೋದ್ರು ಅವರು. ಹಾಂ, ಸುಪ್ಪಿ ಸ್ವಾಮಿಗಳಿಂದ ಹಿಂದೆ ಬರ್ತಾರೆ. ಬೇಕೆಲ್ಲ ಹತ್ತಿ ಫಸ್ಟ್ ಗೇರ್ಗೆ ಹಾಕಿ ತುಳಿರಿ. ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನೋಡಿ ಸ್ವಾಮಿ, ಇಲ್ಲಿ ಜನ ಇಲ್ದಿರೋ ಟೈಮಲ್ಲಿ ಆನೆಗಳು ಓಡಾಡೋದಕ್ಕೆ ಕುರುಹು ಆನೆ ಲದ್ದಿ ಫ್ರೆಶ್ ಆಗಿಟ್ಟೋಯ್ತು. ಆನೆ ಲದ್ದಿ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ದಿಂದ ಕತೋಂ ತೋಂ ಸ್ವಾಮಿ ದಿಂದ ಕತೋಂ ಅಯ್ಯಪ್ಪ ದಿಂದ ಕತೋಂ ಸ್ವಾಮಿಯೇ ಶರಣಮಯ್ಯಪ್ಪ. ಅದು ಕೆಪ್ಪ ಹೆಂಗಿದೆ ಅಂದ್ರೆ ಹಂಗೆ ನೋಡ್ಕೊಳ್ಳಿ. ಜನ ದೂರಲ್ಲಿ ಹತ್ತಿದ್ದಾರೆ, ಫುಲ್ ಅಪ್ಪಲ್ಲಿ. ಸರಿಯಾಗಿದೆ ಎಲಿವೇಶನ್ ಮಾತ್ರ. ಬೆಟ್ಟ ಹತ್ತಿ ಬಂದಮೇಲೆ ನೋಡ್ರಿ, ಇಲ್ಲಿ ಕಾಡಂದಿಗಳು ಹಾವಳಿ. ಕಾಡಂದಿಗಳು ಹಿಂಡು, ಕಾಡಂದಿಗಳು ಊರಂದಿ ಥರ ಓಡಾಡ್ತವೆ. ಜೈ ಕಾಡಂದಿ, ಜೈ ವರಾಹಮೂರ್ತಿ. ಇವು ಎಸೋದ್ರೆ ಹಾರಟೋಗ್ಬಿಡ್ತೀವಿ. ಬಾಬಾ ಹೆಂಗವೆ ಕಾಡಂದಿ ಮರಿಗಳು. ನೋಡ್ರಿ, ಅಮ್ಮ ಅಂದಿ ಪಾಪ ಅಂದಿ ಐತಿ. ಪಾಪ ಅಂದಿ, ಆ ಕಡೆ ಅಮ್ಮ ಅಂದಿ. ಏನು ಆರಾಮ ಮೇಯ್ತಾ ಕಾಡು ಪ್ರಾಣಿಗಳಲ್ಲಿ ವೈಲ್ಡ್ ಲೈಫ್. ಈ ಥರ ವೈಲ್ಡ್ ಲೈಫ್ ಎಲ್ಲ ನೋಡೋಕೆ ಸಿಗೋಲ್ಲ. ಅಯ್ಯಪ್ಪ ಸ್ವಾಮಿ ಬಂದರೆ ನೋಡಿ ಈ ಥರ ಸಿಗುತ್ತೆ ಕಾಡಂದಿ ದರ್ಶನ. ಹಿಂಗಿದಾವೆ ಕಾಡಂದಿ. ಅಬ್ಬಾ ಅಬ್ಬಾ ಅಬ್ಬಾ. ಓಡಿಸ್ಬೇಡಿ, ಕಾಡಂದಿ ಇಟ್ಟಾಡ್ಸೋ ಕಡಿತವೆ, ಸುಮ್ಮನೆ ದುಡ್ಬೇಕು. ಅವು ಪಾಡಿಗೆ ಅವಿರ್ತವೆ, ನಿಮ್ಮ ಪಾಡಿಗೆ ನೀವಿರಿ. ಜೈ ಕಾಡಂದಿ. ಬೆಟ್ಟ ಒಂದು ರೇಂಜ್ಗೆ ಹತ್ತ ಮೇಲೆ ಮುಂದಕ್ಕೆ ಫುಲ್ ಫ್ಲ್ಯಾಟ್ ಲೈನ್ ಸಿಗುತ್ತೆ. ಆ ಟೈಮಲ್ಲಿ ಒಂದು ಕಡೆ ಕಾಯಿ ಹೊಡಿಬೇಕು. ಆ್ಯಂಡ್ ನೀವು ಕನ್ಯಾಸ್ವಾಮಿಗಳು 1 ವರ್ಷ 2 ವರ್ಷ 3 ವರ್ಷ ಏನು ತಂದಿರ್ತಾರೆ, ಎಲ್ಲೆಲ್ಲಿ ಕಟ್ಟೋಗ್ಬೇಕು.
ಗುರಿನೇ ಇಲ್ವಲ್ರಿ ನಿಮಗೆ ಸ್ವಾಮಿ? ಗುರಿನೇ ಇಲ್ಲ ಇವ್ರಿಗೆ. ಇವರಲ್ಲ ಇವರು ಈ ಕಡೆ ಇದ್ದ ಈ ಕಡೆಯಿಂದ ಆ ಕಡೆ ಹೊಡಿರೋದು ಆ ಕಡೆಗೆ ಹೋಗ್ಬಿಡ್ತು. ಏನು ಮಾಡೋದ ಹೇಳು. ನೋಡಿಲಿ ಕಾಡಂದಿರಿ, ಕಾಡಂದಿರಿ ಇದು. ಕಾಡಂದಿರಿ ಕುತ್ಕೊಳ್ಳಿ ನೋಡೋಣ. ಕಾಡಂದಿರಿ ಇದು. ಆಲ್ಮೋಸ್ಟ್ ಟೆಂಪಲ್ ಕ್ಯೂ ಹತ್ರ ಬಂದಿದ್ದೀವಿ. ಮುಂದೆ ಕ್ಯೂ ಕಾಂಪ್ಲೆಕ್ಸ್ ಇದೆ. ಮುಂದೆ ವಿಲ್ ಗೋ ಟು ದರ್ಶನ. ಮತ್ತೆ ಸಂಜಯ್ ಇದ್ದಾರೆ. ಸಂಜಯ್ ಅಂತೂ ಫೈನಲಿ ಹತ್ತಿದ್ರಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಭಗವಂತನ ಹೆಸರು ಹೇಳ್ಕೊಂಡು ಹತ್ತಿದ್ದಕ್ಕೆ ಇಷ್ಟು ದೂರ ಭಗವಂತ ತಗೊಬಂದು ಬಿಟ್ಟಿದ್ದಾನೆ. ದರ್ಶನ ಮಾಡಿಬಿಟ್ರೆ ಇರೋ ಬರೋ ಕೈಕಾಲು ನಾವೆಲ್ಲ ಹೋಗ್ಬಿಡುತ್ತೆ. ಸ್ವಾಮಿ ಇಲ್ಲಿಂದ ಅಲ್ಲಿದ್ದಾಗ ಕ್ಯೂ ಐತೆ ಸ್ವಾಮಿ ಅಂತಿದ್ದೀವಿ. ದರ್ಶನಕ್ಕೆ ಇಷ್ಟು ದೊಡ್ಡ ಕ್ಯೂ ನಿಂತ್ಕೊಂಡು ಹೋಗ್ಬೇಕೀಗ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಅನ್ನದಾತ ಪ್ರಭುವೇ ಶರಣಮಯ್ಯಪ್ಪ. ಕೆಲವೇ ಕ್ಷಣಗಳಲ್ಲಿ ಕ್ಷಣಗಳಲ್ಲಿ 5 minutes later. ದರ್ಶನ ಆಯಿತು. ಸ್ವಾಮಿ ಅಯ್ಯಪ್ಪ ದರ್ಶನ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಬಂದಿಲ್ಲಿ ತುಪ್ಪದ ಕಾಯಿ ಹೊಡೆಯೋಕ್ಕೆ ಅಂತ ಇಲ್ಲಿ ಸೇರ್ಕೊಂಡಿದ್ದೀವಿ. ಎಲ್ಲ ಸ್ವಾಮಿ ಜೋಡಿಸ್ತಾ ಇದ್ದಾರೆ ತುಪ್ಪದ ಕಾಯಿನ. ಇಷ್ಟೆಲ್ಲ ಒಂದೊಂದು ಓಪನ್ ಮಾಡ್ತಾರೆ. ಇರುಮಡಿಯಲ್ಲಿ ಓಪನ್ ಮಾಡಿ ತುಪ್ಪಕಾಯಿ ಹೊಡಿತಾರೆ. ನೋಡ್ತಾರೆ ಯಾರ್ದು ಗಟ್ಟಿ ತುಪ್ಪ, ಯಾರ್ದು ನೀರು ತುಪ್ಪ ಅಂತ. ಭಕ್ತಿ ಎಷ್ಟಿದೆ ಅಷ್ಟು ಚೆಕ್ ಮಾಡ್ತಾರೆ. ಭಕ್ತಿ ಎಷ್ಟಿದೆ ಅಷ್ಟು ಭಕ್ತಿ ಎಷ್ಟೈತೆ ಅಷ್ಟು ಚೆಕ್ ಮಾಡ್ತಾರೆ. ತುಪ್ಪ ಯಾರ್ದು ಗಟ್ಟಿಯಾಗಿರ್ತಾರದು ಭಕ್ತಿ ಜಾಸ್ತಿ ಇದೆ ಅಂತ. ಗಟ್ಟಿನೇ ಇರುತ್ತೆ. ಯಾಕಂದ್ರೆ ನೆಮ್ಮದಿ ಎಲ್ಲ ವೆದರ್ಗೆ ಎಲ್ಲ ಕೋಲ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇವಾಗ ಕ್ಲೈಮ್ಯಾಕ್ಸ್ ಕಾರ್ಡಿಯೋ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ತುಪ್ಪದ ಕಾಯಿ ಹೊಡೆಯುವಂಥದ್ದು. ಮೊದಲು ನಿಕ್ಕಿ ಅವ್ರದ್ದು. ನಿಕ್ಕಿ ಸ್ವಲ್ಪ ಗಟ್ಟಿಯಾಗಿದೆ, ಪರವಾಗಿಲ್ಲ. ಯೂಟ್ಯೂಬ್ ಈ ಸತಿ ಭಾರಿ ಮುನ್ಸೂಚನೆಯಲ್ಲಿದೆ. ಓಡುತ್ತೆ ಚೆನ್ನಾಗಿ ಕೊಡುತ್ತೆ ಅಂತೀರಾ? ಸ್ವಾಮಿ ಆಶೀರ್ವಾದ ಎಲ್ಲ ಲಾಗೆಲ್ಲ ಫುಲ್ ಸೂಪರ್ ಹಿಟ್ ಆಗೋಗುತ್ತೆ. ಒಂದು ನೀರು ತುಪ್ಪ, ಒಂದು ಗಟ್ಟಿ ತುಪ್ಪ, ಮೀಡಿಯಂ. 3 hours later. ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ಯಾವಾರ ಹೆವಿ ಮಳೆ, ಇವುಗಳೆಲ್ಲ ಜಾರ್ತಾ ಇದ್ವು. ನಮ್ಮ ಕಡೆಯವರು 4-5 ಜನ ಜಾರು ಬಿದ್ದರು, ಇನ್ಕ್ಲೂಡಿಂಗ್ ಮೀ. ನಾನು ಜಾರು ಬಿದ್ದೆ. ಸೊ ಇಲ್ಲಿ ಬಂದರೆ ಮಳೆಗಾಲದಲ್ಲಿ ಹುಷಾರಾಗಿರಿ. ಕಲ್ಲುಗಳು ಸಿಕ್ಕಾಪಟ್ಟೆ ಜಾರ್ತವೆ. ಆ್ಯಂಡ್ ಇದರ ಇದೆ ಇಲ್ಲಿ ವೈಬ್ಸು. ಸೊ ವಿ ಆರ್ ವೇಟಿಂಗ್ ಫಾರ್ ಅದರ್ಸ್. ಇದರೆಲ್ಲ ಬರಲಿ ಅಂತ ಕಾಯ್ತಾ ಇದ್ದೀವಿ. ಎಲ್ಲ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟವ್ರೆ ಆಲ್ರೆಡಿ. ಎಲ್ಲ ಬರ್ತಿದ್ದಂಗೆ ಇವತ್ತು ನೈಟು ಫುಲ್ ಪ್ರಯಾಣ ಮಾಡಿಕೊಂಡು ಬೆಳಗ್ಗೆ ಗುರುವಾರಲ್ಲೇ ಎದ್ದೇಳೋದು. ಸೊ ಬೆಳಗ್ಗೆ ಸಿಗೋಣ. ಬಾಯ್. The next day. ಮೊದಲನೇ ದಿನ ಬೆಳಗ್ಗೆ ಮಿನಿ ಪಂಬಾಗಿ ಬಂದಿದ್ದೀವಿ. ಹೋದ ವರ್ಷ ಬಂದಾಗ ಇದೇನು ಇರಲಿಲ್ಲ. ಈಗ ಫ್ಲೈವರೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿದೆ ಮಲ್ಲೂರು ಶಿವಪಾರ್ವತಿ ಟೆಂಪಲ್ ಮಿನಿ ಪಂಬ. ಯಾರ್ಯಾರು ಮಾಲೆ ಹಾಕ್ಸ್ಕೊಂಬರ್ತಾರೆ ಅವರೆಲ್ಲ ಮಾಲೆ ತೆಗೆಸೋದು ಇಲ್ಲೇ. ಮತ್ತು ಅಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆಲ್ಲ ನದಿ ಇದೆ. ಸೊ ಬನ್ನಿ. ಎಲ್ಲ ಟೈಲ್ಸು ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇರುತ್ತೆ. ನೋಡ್ಕೊಂಡು ಹೋಗಬೇಕು. ಇಲ್ಲಿ ನದಿ ಪ್ರವಾಹ ಮಟ್ಟವನ್ನು ಮೀರಿ ಹರಿತಾ ಉಂಟು. ಇಲ್ಲಿ ಸ್ನಾನ ಮಾಡೋದು ಅಪಾಯಕಾರಿ. ಯಾರು ನಿಧಾನಕ್ಕೆ ಹುಷಾರು ಮಾಡ್ಕೋಬೇಕಷ್ಟೆ. ಮಿನಿ ಪಂಬ ಸರ್ ಹಿಂಗೆ ಫ್ಲಡ್ ಆಗ್ತೈತೆ ಪ್ರವಾಹ. ಯಾರಪ್ಪ ಕೂಲಿಲ್ಲ ಸ್ವಾಮಿಗಳು? ಅವರಾ? ಓ ಗ್ಲಾಸ್ ಹೋಯ್ತಾ? ಓ ಬಿಡ್ಕೊಂಡ್ರು. ಜಳಕ ಮಾಡ್ತಾರೆ ನೀರೊಳಗಡೆ. ಸ್ವಲ್ಪ ಮುಂದೆ ಕೊಚ್ಕೊಂಡು ಹೋಗೋದೇ ಇಲ್ಲಿ. ಮಿನಿ ಪಂಬಾ ಶಿವಪಾರ್ವತಿ ಟೆಂಪಲ್. ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಶ್ರೀ 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 ಸ್ವಾಮಿಯೇ ಶರಣಮಯ್ಯಪ್ಪ. ಹೇಳಿ ಸ್ವಾಮಿ, ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಯಾಕೆ
ಇಲ್ಲ ರನ್ನಿಂಗಲ್ಲಿದ್ದೆ ಹೇಳಿ ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿತ್ತು ಟ್ರಿಪ್ಪು ಹೆಂಗಿತ್ತು ಮಳೆ ಎಲ್ಲ ಅಂತ. ಅಷ್ಟು ಕನ್ನಡ ಬರಲ್ಲ. ಪರವಾಗಿಲ್ಲ. ಸೊ ಮಾಲೆ ಎಲ್ಲ ತೆಗ್ಸಿದಾಯ್ತು. ಇವಾಗ ಇಲ್ಲಿ ತಿಂಡಿ ಮಾಡ್ತಾಯಿದ್ದಾರೆ. ಇಲ್ಲಿ ತಿಂಡಿ ತಿಂದ್ಕೊಂಡು ಊಟ ಕೂಡ ಪಾರ್ಸಲ್ ಹಾಕ್ಕೊಂಡು ಮೈಸೂರು ಕಡೆಗೆ ಹೊರಟಿದ್ದೀವಿ. ಸೊ ಇಲ್ಲಿಗೆ ಈ ಒಂದು ಟ್ರಿಪ್ನ ಅಯ್ಯಪ್ಪ ಸ್ವಾಮಿ ಮಾಲಾ ಟ್ರಿಪ್ನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಬಾಯ್ ಬಾಯ್.